ಈಗೇನು ನಾವು ನೋಡ್ತಿದ್ದೀವೋ ನಾವಿರೋದು ವೇದಾವತಿ ನದಿ. ಇದು ಕೆಲ್ಲೋಡು ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಈ ಕಡೆ ಈ ನದಿ ಇವಾಗ ಸದ್ಯಕ್ಕೆ ಹಿಂಗೆ ಫ್ಲೋ ಆಗ್ತಾ ಇದೆ. ಸಮ್ಟೈಮ್ಸ್ ಆ ಕಡೆಯಿಂದ ಬರುತ್ತೆ, ಆ ಕಡೆಯಿಂದ ಚಿಕ್ಕಮಂಗ್ಳೂರು, ಕಲ್ಲತ್ಗಿರಿ ಆ ಕಡೆ ಬರುತ್ತೆ. ಹಿಂಗೆ ಹೋದರೆ ಅಲ್ಲಿ ಮುಂದೆ ಚೆಕ್ ಡ್ಯಾಮ್ ಸಿಗುತ್ತೆ. ಚೆಕ್ ಡ್ಯಾಮಿಂದ ಆ ಕಡೆ ವಾಣಿ ವಿಲಾಸ ಸಾಗರ ಸಿಗುತ್ತೆ. ನೀವು ನೋಡ್ಬೋದು, ತುಂಬ ವಿಶಾಲವಾದಂಥ ನದಿ ಇದು ವೇದಾವತಿ ನದಿ. ನೀರು ಅಷ್ಟೇ ಪವಿತ್ರವಾಗೈತೆ. ಕೆಳಗೆಲ್ಲ ಏನೇನೋ ಬಟ್ಟೆ ಗಿಟ್ಟೆ ಒಣಗಿ ಒಗೆದು ಹಂಗೆ ಬಿಟ್ಟು ಹೋಗಿದ್ದಾರೆ ಕೆಲವರು. ಸದ್ಯಕ್ಕಂತ ಆರ್ಥಿಕ ಪರಿಸ್ಥಿತಿಲಿಲ್ಲ. ಕಡೆ ನಮ್ಮ ಹಿಂದಕ್ಕೆ ಒಂದು ಕನಕ ಮಠ ಇದೆ, ಅಲ್ಲಿ ಹೋಗೋಣ ನಡೀರಿ. ಸದ್ಯಕ್ಕೆ ಇಲ್ಲಿಷ್ಟೇ. ಆ ಕಡೆ ನೆಕ್ಸ್ಟು ಚೆಕ್ ಡ್ಯಾಮ್ ಹತ್ರ ಹೋಗ್ತೀನಿ, ಅಲ್ಲೂ ಸ್ವಲ್ಪ ಹೇಳ್ತೀನಿ ನಡಿ. ವೇದಾವತಿ ನದಿ ನೋಡ್ಕೊಂಬಂದ್ವು. ಅದ್ರ ಪಕ್ಕದಲ್ಲೇ ಇಲ್ಲಿ ಶಿಲಾನ್ಯಾಸ ಮಾಡ್ತಿದ್ರು, ಅಂದರೆ ಕಲ್ಲು ಕೆತ್ತನೆ ಎಲ್ಲ ಮಾಡ್ತಿದ್ರು. ಇನ್ನೂ ಅವರ ಕಡೆಯಿಂದನೂ ಹೆಚ್ಚಾಗಿ ಡೀಟೇಲ್ಸ್ ಕೊಡಿಸ್ತೇನೆ. ಸದ್ಯಕ್ಕೆ ಇದು ನೋಡಿ ಹೇಳಿದ್ರೆ ಇದು ಕನಕಪೀಠ ಅಂತ ಹೊಸ್ದಾಗಿ ಕಟ್ಟಿದ್ದಾರೆ. ಇದನ್ನು ಇನ್ನೂ ಓಪನ್ ಆಗಿಲ್ಲ. ಇದು ಇಲ್ಲಿ ನೋಡ್ಬೋದು, ಸುತ್ತಲೂ ಬರೀ ಕಲ್ಲು, ಇನ್ನೂ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿರೋದೇ ಇದೆ. ಇನ್ನು ಆ ಕಡೆನೂ ಅಷ್ಟೇ. ಏನೋ ತೋರಿಸ್ತೀನಿ, ಬರೀ ಅವ್ರ ಹತ್ರನೇ ಹೇಳಿಸ್ತೀನಿ. ನಾನು ಹೇಳೋದ್ಕಿಂತ ಇಲ್ಲಿ ಇರೋರೇ ಹೇಳಿದ್ರೆ ಅದಿನ್ನೂ ಬೆಟರಾಗಿ ಅರ್ಥ ಆಗುತ್ತೆ. ಬನ್ನಿ ಅಲ್ಲಿ ಮತ್ತೆ ಅಲ್ಲೇ ಹೋಗೋಣ. ನೀವು ನೋಡ್ಬೋದು, ಇಲ್ಲೇನು ಕನಕದಾಸನ ಪ್ರತಿಮೆ ಮಾಡಿ ಮಲಗಿಸಿದ್ದಾರೆ. ಸದ್ಯಕ್ಕೆ ಇನ್ನೂ ನಿಲ್ಲಿಸಿಲ್ಲ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ಇವರು ನಮ್ಗೆ ಇಲ್ಲೇ ಸಿಕ್ಕಿತ್ತು. ಇವರು ಇಲ್ಲೇ ಕೆಲಸ ಮಾಡುವಾಗ ಅವ್ರು ಹೇಳ್ತಾರೆ. ಸರಪ್ಪ, ನಮ್ಮ ಹೆಸರು ಮಹೇಶ್ ಅಂತ. ಇದು ಸುಮಾರು ಒಂದು 10 ವರ್ಷ ಆಯಿತು ಕೆಲಸ ಮಾಡಿ ಮಲಗಿಸಿ. ಇವಾಗ ಸದ್ಯಕ್ಕೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಮುಂದಿನ ಒಂದು 6 ತಿಂಗಳಲ್ಲಿ ಪ್ರತಿಷ್ಠಾಪನೆ ಆಗತ್ತೆ. ಇದು ಕನಕದಾಸನದು ವಿಗ್ರಹ ಒಂದು 6 ತಿಂಗಳಲ್ಲಿ ನಿಲ್ಲಿಸ್ತೀವಿ. ಅಲ್ಲಿ ಎಲ್ಲ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಕೆಲಸ. ಒಂದು 6 ತಿಂಗಳಲ್ಲಿ ಪ್ರತಿಷ್ಠಾಪನೆ ಆಗತ್ತೆ ಕೆಲಸ. ಇದು ಎಲ್ಲ ಆಗ್ತಾ ಬಂದಿದೆ. ಒಂದು 70% ಆಗಿದೆ. ಒಂದು 20% ಕೆಲಸ ಇದೆ. ಅದನ್ನು ಮುಗಿಸ್ಬಿಟ್ಟು ನಿಲ್ಲಿಸ್ತೀವಿ. ಸರ್, ನಿಮ್ಮ ಹೆಸರು? ಮಹೇಶ್ ಅಂತ ನಮ್ಮ ಹೆಸರು. ನೀವು ಎಲ್ಲಿಂದ ಬಂದಿರೋದು? ಕುಪ್ಪಮಿಂದ ಬಂದಿರೋದು ನಾವು. ಆಂಧ್ರ ಕೆಲಸ ಮಾಡಿ, ಆಂಧ್ರ ಪ್ರದೇಶ್. ನೋಡ್ರಿ, ಇವರೇ ನಮಗಿಲ್ಲಿ ಮಾಹಿತಿ ಕೊಟ್ಟಿದ್ದು ಏನೇನು ನಡೀತಾ ಇದೆ ಅಂತ. ಇನ್ನೂ ಸುಮಾರು ಕೆಲಸ ಕಾರ್ಯಗಳು ಇದ್ದಾವೆ. ಅದ್ರ ನಂತರ ಒಂದು 6 ತಿಂಗಳು ಆಗುತ್ತೆ ಅಂತ ಹೇಳಿದ್ರು ಇವರು. ಈಗ ಇದು ಪ್ರತಿಷ್ಠಾಪನೆ ಮಾಡೋದಕ್ಕೆಲ್ಲ ಇದಿಷ್ಟು ಇಲ್ಲಿನ ಸದ್ಯದ ಮಾಹಿತಿ. ನೆಕ್ಸ್ಟ್ ಅಲ್ಲಿ ನದಿ ಹತ್ರ ಹೋಗೋಣ. ಥ್ಯಾಂಕ್ಸ್ ಅಂತ. ಸರಿಯಪ್ಪ. ಅಂಕಲ್ ಹತ್ರ ಮಾತಾಡ್ಕೊಂಬಂದ್ವಿ ಅಲ್ಲಿ ಕನಕಪೀಠದ ಹತ್ರ. ಹಂಗೆ ಇಲ್ಲಿ ಬಂದಿದ್ದೀವಿ ಚೆಕ್ ಡ್ಯಾಮ್ ಮೇಲೆ. ಅದೀನಿ ನಾನು ಸದ್ಯಕ್ಕೆ. ನಮ್ಮ ಕ್ಯಾಮ್ರಾಮ್ಯಾನ್ ಅಲ್ಲೇ ಉಳ್ಕೊಂಬಿಟ್ಟಿದ್ದಾನೆ, ನಾನು ಬರೋಲ್ಲ ಅಂಥೇಳಿ. ನೀವು ನೋಡ್ಬೋದು, ಇದೇ ಚೆಕ್ ಡ್ಯಾಮ್. ಇದು ಈ ಕಡೆ ಹೋದರೆ ಏನೋ ವಾಣಿ ವಿಲಾಸ ಸಾಗರ, ವಿ ವಿ ಸಾಗರ ಅಂತಿದೆ, ಮಾರಿಕಣಿವೆ. ಈ ಕಡೆ ಚಿಕ್ಕಮಂಗ್ಳೂರು, ಕಲ್ಲತ್ಗಿರಿ ಆ ಕಡೆಯಿಂದ ಹಿಂಗೆ ಬರುತ್ತೆ. ಸದ್ಯಕ್ಕೆ ಇದು ಹಿಂಗೆ ಫ್ಲೋ ಆಗ್ತಾಯಿದೆ. ಅಂದರೆ ಅಲ್ಲಿ ಮಾರಿಕಣಿವೆ ಡ್ಯಾಮ್ ತುಂಬಿರೋದ್ರಿಂದ ಅದ್ರದ್ದು ವಾಟ್ರೆಲ್ಲ ರಿವರ್ಸ್ ಫ್ಲೋ ಆಗ್ತಾ ಇರುತ್ತೆ. ಇದಿಷ್ಟೇ ಇಲ್ಲಿನ ಮಾಹಿತಿ. ಕೆಲ್ಲೋಡು ಅಂದರೆ ನಮ್ಮ ವೇದಾವತಿನೇ ಫೇಮಸ್ಸು. ನೋಡ್ಬೋದು, ಮೀನೆಲ್ಲ ಓಡಾಡ್ತಾ ಇದ್ದಾವೆ ಇಲ್ಲಿ ಚೆಕ್ ಡ್ಯಾಮ್ ಮೇಲೆ. ಸುಮಾರು ಗೇಟ್ ಓಪನ್ ಮಾಡಿದ್ದಾರೆ ಇಲ್ಲ. ಅಲ್ಲಿಂದ 1 2 3 4 5 6 ಇನ್ನೂ ಮುಂದಕ್ಕೆ ಸಖತ್ ಓಪನ್ ಮಾಡಿದ್ದಾರೆ. ಅಲ್ಲಿ ಯಾರೋ ಇಬ್ಬರು ಕುತ್ಕೊಂಡಿದ್ದಾರೆ. ಯಾರನ್ನು ಹೋಗಿ ಅಲ್ಲಿ ನೋಡ್ಬೋದು, ಸೇತುವೆ ಕಾಣಿಸ್ತಿದೆ. ಆ ಸೇತುವೆ ಹತ್ರ ಹೋಗ್ತೀನಿ ಬರ್ರಿ. ಅಲ್ಲಿ 2 ಡಿಫ್ರೆಂಟ್ ಸೇತುವೆ ಇದೆ. ಒಂದು ಹೊಸ ಸೇತುವೆ, ಒಂದು ಹಳೆ ಸೇತುವೆ. ಅದನ್ನು ತೋರಿಸ್ಬಿಡ್ತೀನಿ. ಇಲ್ಲಿ ತನಕ ಬಂದಿದ್ದೀನಂತೆ, ಅದನ್ನೊಂದು ತೋರಿಸ್ಬಿಡೋಣ. ಇದು ನೋಡ್ಕೊಂಬಿಡ್ರಿ. ಇದೇ ನಮ್ಮ ವೇದಾವತಿ. ಮಂಡಕ್ಕಿ ಎಲ್ಲ ತೂರ್ಕೊಂಡು ಬರ್ತಿದ್ದಾವೆ. ಏನು ಸಖತ್ತಾಗಿದೆ ಅಲ್ಲ ನೇಚರ್ ಅಂದ್ರೇ ಹಿಂಗೆ ಅಲ್ವ. ಹೆವಿ ಸ್ಕಿಡ್ ಇದೆ. ಆಚೆ ಎಲ್ಲ ಕಟ್ಬಿಟ್ಟಿತ್ತಿಲ್ಲಿ. ಬರ್ರಿ, ಇಲ್ಲ ಆ ಕಡೆ ದಡಕ್ಕೆ ಹೋದ್ಮೇಲೆ ಸಿಗ್ತೀನಿ. ಅಲ್ಲೇ ನಾವು ಚೆಕ್ ಡ್ಯಾಮ್ ನೋಡ್ಕೊಂಬಂದ್ವು. ಅಲ್ಲಿ ಹೇಳಿದ್ನಲ್ಲ ಸೇತುವೆ ಅಂತ, ಈ ಕಡೆ ಕಾಣಿಸ್ತಾ ಇತ್ತು ನೋಡ್ರಿ. ಇದು ಹೊಸ ಸೇತುವೆ, ರೀಸೆಂಟಾಗಿ ಕಟ್ಟಿದ್ದಾರೆ. ನೀನು ಈ ಕಡೆ ನೋಡ್ತಿರ್ಬೋದು, ಅಲ್ಲಿ ಚೌಡೇಶ್ವರಿ ದೇವಸ್ಥಾನ ಎಲ್ಲ ಐತೆ. ಅದು ಬಂದ್ಬಿಟ್ಟು ಹಳೆ ಸೇತುವೆ. ಸುಮಾರು ವರ್ಷಗಳಿಂದ ಅದೊಂದೇ ಸೇತುವೆ ಇತ್ತು. ಇವಾಗ ಈ ಕಡೆ ಸೇತುವೆ ಕಟ್ಟಿದ್ದಾರೆ. ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.